ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ವಾಪಸ್ ಸೇರ್ಪಡೆ ಮಾಡುವಂತ ಕೆಲಸಗಳು ನಡೀತಾ ಇದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಸರು ಕೂಡ ಇದೆ. ಒಂದ್ ಕಡೆ ಅವರು ನಾನು ಬಿಜೆಪಿ ಬೆಂಬಲ ಕೊಡೋದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಆದ್ರೆ ಆ ನಡುವೆ ಶಾಸಕ ಜನಾರ್ದನ್ ರೆಡ್ಡಿಗೆ ಮತ್ತೆ ಗಣಿ ಕುಣಿಕೆಯನ್ನು ಹಾಕ್ದಂಗೆ ಕಾಣ್ತಾ ಇದೆ. ಮೈನಿಂಗ್ ಕಂಪನಿಯ ವಿರುದ್ಧ ಮತ್ತೊಂದು ಕೇಸ್ ದಾಖಲು ಮಾಡೋದಕ್ಕೆ ಸಿದ್ಧತೆಗಳಾದಂಗಿದೆ. ರೆಡ್ಡಿ ಒಡೆತನದ ಓಬಳಾಪುರಂ ಮೈನಿಂಗ್ ಕಂಪನಿ ಏನಿದೆ, ಆ ಟಪಾಲ್ ಗಣೇಶ್ ಅವರ ವಿಚಾರಣೆ SIT ಮಾಡಿದೆ. ಗಣಿಗಾರಿಕೆ ಕೇಸ್ನಲ್ಲಿ ಗಣೇಶ್ ದೂರುದಾರ ಟಪಾಲ್ ಗಣೇಶ್ ಅನ್ನೋ ವ್ಯಕ್ತಿಯೇ ದೂರನ್ನು ಕೊಟ್ಟಿರೋದು. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಇವರ ವಿಚಾರಣೆ ಆಗಿದೆ. ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಲೋಕಾಯುಕ್ತ ನಡೆಸಿದೆ. ಪ್ರಕರಣ ದಾಖಲಿಸುವ ಬಗ್ಗೆ ಟಪಾಲ್ ಗಣೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆ ವಿಚಾರಣೆಗೆ ಹೋದ್ರಿ, ಏನು ವಿಶೇಷ ಅಂತ ಕೇಳಿದಾಗ, ಯಾವುದಾದ್ರೂ ಕೇಸ್ ದಾಖಲೆ ಮಾಡಬೇಕಾದ್ರೆ, ಲಾಡ್ಜ್ ಮಾಡಬೇಕಾದ್ರೆ ಮೊದಲು ಒಂದು ಸ್ವಲ್ಪ ವಿಚಾರಣೆ ಮಾಡಲ್ವಾ, ನಮ್ಮ ಹತ್ರ ಮಾಹಿತಿ ಸಂಗ್ರಹ ಮಾಡಲ್ವಾ, ಅದಕ್ಕೆ ಅವ್ರು ನನ್ನನ್ನು ಕರೆಸಿದ್ದಾರೆ ಅನ್ನೋ ಬಾಂಬ್ ಬಿಟ್ಟಿದ್ದಾರೆ ಟಪಾಲ್ ಗಣೇಶು. ದಾಖಲೆ ಮತ್ತು ಸಾಕ್ಷ್ಯಗಳಿಂದ SIT ಮಾಹಿತಿಯನ್ನು ಪಡಿತಿದ್ದಾರಂತೆ. SITಗೆ ಈಗಾಗಲೇ ಗಣೇಶ್ ಹೇಳೋರ ಪ್ರಕಾರ ದಾಖಲೆಗಳನ್ನು ಕೊಟ್ಟಾಗಿದೆಯಂತೆ. 2006ರಿಂದ 10ರವರೆಗೆ 500 ಕೋಟಿ ಮೌಲ್ಯದ ಅದಿರು ರಫ್ತು ಮಾಡಿದ್ದಾರೆ. ಚೆನ್ನೈ ಬಂದರಿಂದ ವಿದೇಶಕ್ಕೆ ಅದು ರಫ್ತಾಗಿದೆ, ಅದು ಅಕ್ರಮವಾಗಿ ರಫ್ತಾಗಿದೆ ಅನ್ನೋದು ಇವರ ಆರೋಪ, ಟಪಾಲ್ ಗಣೇಶ್ ಅವರ ಆರೋಪ. ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರನ್ನು ಮತ್ತೆ ತಗಲಾಕೊಳ್ಳುವಂತಹ ಸಾಧ್ಯತೆಗಳು ರಾಜ್ಯ ಸರ್ಕಾರ ಮಾಡ್ತಿದೆಯಾ ಅಥವಾ ಯಾರು ಮಾಡ್ತಿದ್ದಾರೆ, ಅದಾಗುತ್ತಾ ಸದ್ಯಕ್ಕಿರೋ ಪ್ರಶ್ನೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಏನು ನಡೀತಾ ಇದೆ? ಜನಾರ್ದನ್ ರೆಡ್ಡಿ ಒಂದು ಕಡೆ BJP ಬರೋದಕ್ಕೆ ಉತ್ಸುಕರಾಗಿದ್ದಾರೆ, ಆದರೆ ಇನ್ನೊಂದು ಕಡೆಯಲ್ಲಿ ಅವರನ್ನು ಕಟ್ ಹಾಕೋ ಪ್ರಯತ್ನಗಳು ನಡೀತಾ ಇದೆ. ಏನಿದು ಲೆಕ್ಕಾಚಾರಗಳು ವೀರೇಶ್? ಎಸ್ ಪ್ರಣೀತ್, 2006ರಿಂದ ಪ್ರಾರಂಭವಾದಂತಹ ಹಾವು ಮುಂಗುಸಿಯ ಜಗಳಾಟವು ಗಣೇಶ್ ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಈಗಲೂ ಮುಂದುವರೆದಿದೆ. ಟಪಾಲ್ ಗಣೇಶ್ ಅವರು ನಿನ್ನೆ SIT ವಿಚಾರಣೆ ವೇಳೆ ಬೆಂಗಳೂರಿನಲ್ಲಿ ಸಂಪೂರ್ಣ ಮಾಹಿತಿ ಹಳೆ ಕೇಸುಗಳ ಬಗ್ಗೆ ಬಿಚ್ಚಿಡುವುದರ ಜೊತೆಗೆ ಮತ್ತೊಂದು ಕೇಸು ಅನ್ನು ದಾಖಲಿಸಿಕೊಳ್ಳಿ ಅಂತ ಸಾಕಷ್ಟು ಮಾಹಿತಿಯನ್ನು SITಗೆ ಕೊಟ್ಟು ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಬಳ್ಳಾರಿ ಮತ್ತು ಆಂಧ್ರದ ಅನಂತಪುರ ಬಾರ್ಡರ್ ಏನಿದೆ, ಬಾರ್ಡರ್ ಲೈನ್ ಅನ್ನೇ ಬದಲಾಯಿಸಿ ಇವರು ಅಕ್ರಮ ಗಣಿಗಾರಿಕೆಯನ್ನು ಮಾಡುವುದರ ಮೂಲಕ OMC ಕಂಪನಿ ಮೂಲಕ ಸಾಕಷ್ಟು ಅದಿರನ್ನು ಈ ಒಂದು ಸರ್ಕಾರಕ್ಕೆ ರಾಜಸ್ವವನ್ನು ಕಟ್ಟಲಾರದೆ ಈ ಒಂದು ರಫ್ತು ಮಾಡಿರುವಂತಹ ಕಾರಣದಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಈ ಒಂದು ನಷ್ಟ ಉಂಟು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅಕ್ರಮ ಸಾಗಾಟಿಕೆಗೆ ಬೇಕಾದಂತಹ ಯಾವುದೇ ಮಾನದಂಡ ಅನ್ನೋದಕ್ಕಿಂತ ಅಕ್ರಮವಾಗಿನೇ ಸಂಪೂರ್ಣವಾಗಿ ಮಾಡಿದ್ದಾರೆ. ಯಾವುದೇ ಮಾನದಂಡನವನ್ನು ಅವರು ಅಳವಡಿಸಿಕೊಂಡಿಲ್ಲ. ಈ ಕಾರಣದಿಂದಾಗಿ 2006ರಲ್ಲಿ ಪ್ರಾರಂಭವಾದಂತಹ ಈ ಒಂದು ಜನಾರ್ದನ್ ರೆಡ್ಡಿ ವಿರುದ್ಧದ ಒಂದು ರಣಕಹಳೆ ಈಗಲೂ ಟಪಾಲ್ ಗಣೇಶರವರು ಮುಂದುವರಿಸಿದ್ದಾರೆ. ಈ ಎಲ್ಲ ಹಳೆ ಕೇಸು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಹಳೆ ಕೇಸಿನ ಮಾಹಿತಿಯ ಜೊತೆಗೆ ಮತ್ತೊಂದು ಹೊಸ ಕೇಸನ್ನು ಸಹ ನಮೂದಿಸಿಕೊಳ್ಳಿ. ಜನಾರ್ದನ್ ರೆಡ್ಡಿಯವರು ಸುಮಾರು 50 ಲಕ್ಷ ಟನ್ನಷ್ಟು ಈ ಒಂದು ಅಕ್ರಮವಾಗಿ ಮೈನಿಂಗ್ ಓರ್ ಕಚ್ಚಾ ವಸ್ತುವನ್ನು ವಿದೇಶಗಳಿಗೆ ಯಾವುದೇ ರೀತಿಯಾದಂತಹ ಪರವಾನಗಿ ಇಲ್ಲದೆ ರವಾನೆ ಮಾಡಿದ್ದಾರೆ. ಇದರ ಮೂಲಕ ಅವರು ಅಕ್ರಮ ಗಣಿಗಾರಿಕೆ ಎನ್ನುವುದು ಅವರ ಕಣ್ಣೆದುರಿಗೆ ಕಂಡರೂ ಸಹ ಏನು ಮಾಡದಂತಹ ಸ್ಥಿತಿಯಲ್ಲಿ ಅಧಿಕಾರಿ ವರ್ಗಗಳನ್ನು ಮತ್ತು ಸಂಬಂಧಪಟ್ಟ ಇಲಾಖೆಯವರನ್ನು ಅವರು ಈ ಒಂದು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಈ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಸಂಭವಿಸಬಾರದು ಎಂದರೆ ಖಂಡಿತವಾಗಿಯೂ ಜನಾರ್ದನ್ ರೆಡ್ಡಿ ಅವರ ಮೇಲೆ ಮತ್ತೊಂದು ಕೇಸನ್ನು ದಾಖಲಿಸಿಕೊಂಡು ಸಂಪೂರ್ಣವಾಗಿ ತನಿಖೆ ಮಾಡಿ ಶಿಕ್ಷೆಗೊಳಪಡಿಸಿ ಅಂತ ಹೇಳಿದ್ದಾರೆ. ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಗಮನಿಸಿದಾಗ ಈ ಒಂದು 2 ದಿನಗಳ ಒಳಗಾಗಿ ಜನಾರ್ದನ್ ರೆಡ್ಡಿ ಅವರು ಈ ಒಂದು ನಾನು ಏನಾದ್ರೂ ಪಕ್ಷಕ್ಕೆ ಸೇರುವಂತ ಒಂದು ಅವಕಾಶ ಬಂದ್ರೆ BJPಗೆ ಸೇರ್ತೀನಿ, ಅದೇ ನನ್ನ ಮುನ್ನೆಲೆ, ಅದೇ ನನ್ನ ಪ್ರಾರಂಭ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಮೂಲ BJP ಅವರೇ, ಅವರು ಯಾವಾಗಾದ್ರೂ ಬರ್ಬೋದು ಅಂತ ಹೇಳಿದ್ರು. ಆದರೆ ಈ ಒಂದು SITಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಹೊಸ ಕೇಸನ್ನು ದಾಖಲಿಸುವಂತಹ ಅವಕಾಶವನ್ನು ಕಲ್ಪಿಸುವುದರಿಂದ ಎಲ್ಲೋ ಒಂದು ಕಡೆ ಮತ್ತೆ ಜನಾರ್ದನ್ ರೆಡ್ಡಿಗೆ ಹಿನ್ನಡೆಯಾಗುವ, ಮತ್ತೆ BJP ಪಕ್ಷಕ್ಕೆ ಕಳಂಕ ಹತ್ತುವಂತಹ ಎಲ್ಲಾ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದಾವೆ. ಪ್ರಣೀತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.